ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾಗರ ಪಂಚಮಿ ಹಬ್ಬ ನೋಡ್ರಿ. ನಾಡಂಥ ಹಬ್ಬ ನಾಗರ ಪಂಚಮಿ ಹಬ್ಬ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ನಾನು 5:30 ಆಗಿತ್ತು. ಎದ್ದು ಮನೆಯೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಆಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಇನ್ನೇನು ಗುಡಿಗೆ ಹೋಗಿ ಬಂದು ಪೂಜೆ ಒಂದು ಮುಗಿಸ್ಕೊಂಡು ಗುಡಿಗೆ ಹೋಗಿ ಬಂದು ಮುಂದಿಂದ ಅಡುಗೆ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ಬೆಳೆ ನಾಗಪ್ಪನ ಮೇಲೆ ಹಾಲು ಹೊಯ್ತಾರೆ. ಫಸ್ಟ್ನೇ ದಿನ ಹುತ್ತಾಮೂರಿನ ದಿವಸ ಮನೆ ನಾಗಪ್ಪನ ಮೇಲೆ ಹಾಲು ಹೊಯ್ದು ನಾವು ನಾಗರ ಪಂಚಮಿನ ಯಾವ ರೀತಿ ಆಚರಿಸ್ತೀವಿ ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ವಿಡಿಯೋ ಶೇರ್ ಮಾಡ್ಕೋಕ್ಕಿಂತ ಮೊದಲು ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರಲ್ಲ, ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಅಡಿಟ್ ಮಾಡೋಕ್ಕಂತೇಳಿ ಬೆಲ್ಲ ಹಾಕಿ ಕರಡಿಕ್ಕೆ ಇಟ್ಬಿಡೋಣ. ಫ್ರೆಂಡ್ಸ್, ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿರಿ ಅಂದ್ರೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ. ಇದೇನು ಅದು ಬರೋದು ಬೇಡ, ಹಂಗೆ ಬೆಲ್ಲ ಕರಗಿದ್ರೆ ಸಾಕು. ಡೈರೆಕ್ಟಾಗಿ ಅದನ್ನು ಕರಗಿಸ್ಕೊಂಡ್ಬಿಟ್ರಿ. ಹಂಗೆ ನೀರಿಟ್ಟು ಆಮೇಲೆ ಅಳಿಟ್ ಮಾಡೋದು ಹೆಂಗಂತ ತೋರಿಸ್ತೇನೆ ನಿಮಗೆ. ಗೋಧಿನ ಹುರಿದು ಗಿರಣಿಗೆ ಹಾಕಿಸ್ಕೊಂಬಂದಿಟ್ಟಿರ್ತೀವಿ. ಒಂದು ಗೋಧಿ ಒಳಗೆ ಸ್ವಲ್ಪ ಕಡ್ಲಿನೂ ಹುರಿದು ಹಾಕಿರ್ತೀವಿ, ಅಥವಾ ಕಡಲೆಬೇಳೆನೂ ಹುರಿದು ಹಾಕ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಕತಿ ಹಂಗೆ ಮಾಡ್ಕೊರಿ. ಈಗಂತೂ ಬೆಲ್ಲನ ಕರಗಕ್ಕಿಟ್ಟನಿ. ನೋಡಿರಿ, ಒಂದೇ ಗ್ಲಾಸ್ ನೀರು ಹಾಕೀನಿ. ಈಗ ಇದು ಕರಗಲಿ. ಅಲ್ಲಿ ಮಟ್ಟ ನಾವು ಮತ್ತೆ ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋಂತೆ. ನೋಡಿ ಸ್ನೇಹಿತರೆ, ಇದು ಬೆಲ್ಲೆಲ್ಲ ಕರಗೈತಿ. ಈಗ ಇದನ್ನು ಆರಿಸ್ಬಿಡೋಣ ಗ್ಯಾಸ್ನ. ಸ್ವಲ್ಪ ಆರ್ಕೊಳ್ಳಿ. ಇದಕ್ಕೆ ಏಲಕ್ಕಿ ಲವಂಗನ ಆಮೇಲೆ ಅಳ್ಳಿಟ್ಟು ಹಿಟ್ಟು ಹಾಕಿ ತಿರುಗಿಬಿಟ್ರೆ ಅಳ್ಳಿಟ್ಟು ರೆಡಿ ಹಾಕ್ಕಾವ ನೋಡ್ರಿ ನಮ್ಮ. ಇಷ್ಟು ಬೆಲ್ಲದ ಹಾಕ್ತೇನೆ ಪುಟ. ಇಷ್ಟು ಏನು ನೀರು ಬೆಲ್ಲ ಹಾಕಿ ಕರಗಿಸಿಟ್ಕೊಂಡಿರ್ತೀರಲ್ಲ, ಹಿಂಗೆ ಹಿಟ್ಟು ಹಾಕಿ ತಿರ್ಗಿಸ್ಕೋಬೇಕು. ಮತ್ತು ಇಷ್ಟೆಲ್ಲ ಹಾಕ್ಬೇಕು. ಇನ್ನೂ ಸ್ವಲ್ಪ ತೋರಿಸ್ತೀನಿ. ಈಗ ಜಯಾದ್ದು ಜಳಕ ಮಾಡಿ ರೆಡಿ ಆಗ್ಯಾಳ ನೋಡ್ರಿ. ಗುಡಿಗೆ ಹೋಗಿ ಬಾ ಅಂದ್ರೆ ನೀನು ಬಾ ಅಂತ ನಿಂತ. ನಾನು ಹೋಗಿ ಬಂದನಿ. ಈಕೆಗೆ ಹಬ್ಬ ಹುಣ್ಣಿಮೆ ಬರಲಿ ಬಿಡಲಿ ಒಟ್ಟು ಹೊಸ ಡ್ರೆಸ್ ಹಾಕಿದ್ರು ಭಾರಿ ಖುಷಿ ನೋಡ್ರಿ. ನನ್ನ ಗುಂಡ ಹೋಗಿ ಮೊದಲು ಹೊಸ ಡ್ರೆಸ್ ಹಾಕೋಬೇಕು ಈಕಿ ಗುಂಡಿ. ಬಾ ರೆಡಿ ಅವ್ವ. ಇಷ್ಟಂತೂ ರೆಡಿ ಆಗ್ತಿದೆ. ಇದೇನು ನೀವೇನು ಅಳ್ಳಿಟ್ಟು ಗಟ್ಟಿಯಾಗಿತ್ತು ಅಂತ ತಿಳ್ಕೊಬೇಡ್ರಿ.
ಇಡುವಾಗ ಉಂಡೆ ಮಾಡೇ ಇಡ್ತೇವೆ ನೋಡ್ರಿ. ಇಷ್ಟಂತೂ ಕರೆಕ್ಟ್ ಐತಿ. ಅತೀ ಗಟ್ಟಿ ಆದ್ರೆ ಬಾಯಾಗ ತಿನ್ನಕ್ಕೆ ಆಗಂಗಿಲ್ಲ. ಇಷ್ಟು ಮೆತ್ತಗಿದ್ರೆ ತಿನ್ನಕ್ಕೆ ಮೆತ್ತಗೆ ಚಲೋ ಇರ್ತೈತಿ. ಆದರೆ ಸ್ವಲ್ಪ ಮಾಡಿರಿ ಅನ್ಕೋಬೇಡ್ರಿ, ನೈವೇದ್ಯ ಪೂರ್ತಕ್ಕೆ ಅಷ್ಟೇ. ಯಾಕಂದ್ರೆ ನಮ್ಮ ಮನೆಯವರು ಇರೋಂಗಿಲ್ಲ, ನಾನು ಹುಡುಗರು ಅಷ್ಟೇ ನೈವೇದ್ಯಕ್ಕೆ. ಇನ್ನು ನೆಕ್ಸ್ಟ್ ಕಾಳಿಗೆ ಒಗ್ಗರಣೆ ಹಾಕೊಂಡು ಬರ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲೇ ಕಡ್ಲೆಕಾಳು ಮತ್ತು ಹೆಸರು ಕಾಳನ್ನ ನೀರಾಗ ಹಾಕೀನಿ. ಹೆಸರು ಕಾಳು ಮೊಳಕೆ ಚಂದ ಬಂದವು. ನಾನು ಹಾಕಿದ್ದು ನೋಡಿದ್ರೆ ನಿನ್ನೆ 3 ಗಂಟೆ ಮೇಲೆ ಹಾಕೀನಿ, ಆದರೂ ಇಷ್ಟು ಚಲೋತ್ನಾಗೆ ಬೆಳಗ್ಗೆ ಬಂದವು. ಆಮೇಲೆ ಕಡ್ಲೆಕಾಳು ಕಡ್ಲೆಕಾಳನ್ನ ಕುದಿಸ್ಕೊಂಡ್ಬಿಡ್ತೀನಿ. ಇವನ್ನ ತೊಳೆದಿಟ್ಕೊತೀನಿ. ಆಮೇಲೆ ನಮ್ಮ ಮನೆಯೊಳಗೆ ನಾಗಪ್ಪಗೆ ಮತ್ತು ಎಡಿಪೆಟ್ಟಿಗೆಗೆ ಗುಡಿ ಎಡಿಗೆ ಸೊಪ್ಪಿನ ಕಾಳು ಎಡಿ ಮಾಡೋದು. ಯಾಕಂದರೆ ಇವತ್ತು ನಾಗಪ್ಪ ಒಂದತ್ತಿರ್ತಾನಲ್ಲ, ಹಿಂಗಾಗಿ ಅಂದ್ರೆ ವಾಡಿಕೆ ನಾಗಪ್ಪಂದ ಒಂದತ್ತಿಗೆ ನೈವೇದ್ಯಕ್ಕೆ ಸೊಪ್ಪಿನ ಕಾಳು ಉಪ್ಪು ಖಾರ ತಿನ್ನಂಗಿಲ್ಲ ಅಂಥೇಳಿ ವಾಡಿಕೆ ಐತಿ. ಅದ್ರ ಸಲುವಾಗಿ ಅದಷ್ಟೇ ಮಾಡಾಕತ್ತೇನೆ ನೋಡ್ರಿ. ಈಗ ಕಾಳನ್ನ ಕುದಿಸ್ಕೊಂಡು ಇವನ್ನ ತೊಳೆದಿಟ್ಕೊಂಡು ತೆಗೆದಿಟ್ಟು ಸೊಪ್ಪನ್ನು ಕಾಳು ತೆಗೆದಿಟ್ಕಾಸ್ಲೆ ಪಟ 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 ಒಗ್ಗರಣೆ ಹಾಕೊಂಬಿಡೋಣಂತ. ಇದಷ್ಟು ಆತಂದ್ರೆ ಆಮೇಲೆ ನಾಗಪ್ಪಗೆ ಹಾಲು ಇವು ಹೇಳಿದ್ನೆಲ್ಲ ಪೂಜೆ ಆಗೈತಿ ಅಂಥೇಳಿ. ಪೂಜೆ ಅಂತೂ ಆಗೈತಿ. ಈಗ ಇನ್ನು ಬೆಳಿ ನಾಗಪ್ಪನ ಮೇಲೆ ಹಾಲಷ್ಟು ಓದ್ಬಿಟ್ರೆ ಈಗ ಮಕ್ಕಳು ಜಳಕ ಮಾಡಿ ರೆಡಿ ಆಗಿರ್ತಾರೆ. ದಿಕ್ಷು ರೆಡಿಯಾಗಿ ಗುಡಿಗೆ ಹೋದ್ಲಕ್ಕಿ. ಬರೀ ಒಗ್ಗರಣೆ ಹಾಕ್ಬಿಡೋಣಂತ ಸ್ನೇಹಿತರೆ. ಕಡ್ಲೆಕಾಳು ಕುದಿಯಾಕಿಟ್ಟ ನೋಡ್ರಿ. ನನ್ನ ಮಗ ಒಬ್ಬ ಎದ್ದ ಈಗ ಜಳಕ ಮಾಡಕ್ಕೆ ನೀರು ಬಿಸಿನೀರು ಕಮ್ಮಿ ಇದ್ದಿದ್ದು ಅದು ಇಲ್ಲಿ ಕಾಸ್ಕೊಂಡು ಹಾಕೋದು ಹಾಕಿದ್ದೀವಿ. 2 ಸಲ ಆಯ್ತು ನೋಡ್ರಿ. ಈಗ ಸ್ನೇಹಿತರೆ ಫಸ್ಟ್ ಚಹಾ ಒಂದು ಮಾಡ್ಕೊಂಡ್ಬಿಡ್ತಾನೆ ರೀ. ದೀಕ್ಷಮ್ಮ ಎದ್ದು ಗುಡಿಗೆ ಹೋಗಿ ಬಂದ್ಲಲ್ಲ, ಅದ ಚಹಾ ಬೇಕಂತಿದ್ದೀಗೆ. ಅವನಾಗ ಏನಾರು ಕೊಡ್ತಿ ಇಲ್ಲಿ ನೀನು ಅಂತೇಳಿ ನಿಂತಾಳೆ. ಪಿಚಿಕಿಟ ಕೊತ್ತೇನಲ್ಲ, ಕೊದಿಲ್ಲ ಅಂದಿಲ್ಲ ನಾನು, ಕೊತ್ತೇನಿಲ್ಲ. ಅಯ್ಯ ಅಂದ್ರೆ ಅಂಗಡಿಯಾಗಿಂದ ಮಮ್ಮಿ ಬೇ ಉಳ್ಳಾಗಡ್ಡಿ ಹೆಚ್ಚಿದೆ, ಒಗ್ಗರಣೆ ಹಾಕಿದೆ. ಹಾಕ್ತಾನಪ್ಪಾಜಿ. ಈಗ ಸ್ಟಾಪ್ ಮಾಡ. ನಾನು ಉಳ್ಳಾಗಡ್ಡೆದು ಹೆಚ್ಕೊಳಕತ್ತಿದ್ದೆ. ನಮ್ಮ ಗೌರೀಶ್ ಜಳಕ ಮಾಡಿ ಬಂದ ನನಗೆ ವಿಡಿಯೋ ಮಾಡಾಕತ್ತಾನ ನೋಡ್ರಿ. ಮಮ್ಮಿ ತಾಯೆಲ್ಲ ಮಾಡ್ತಾನಂತಿ. ಅದ್ರಾಗಿ ಏನೋ ಕೇಳಿದ್ಲ ಬಂದ್ಬಿಡ್ತೀವಿ ಈಗ ಶಟುಗುಣ್ಲಿಕ್ಕೆ. ಅದಕ್ಕೆ ಈಗೀಗೆ ಶಾಂಡಿ ಬಂತು ಅಂತ ಇದು ನಗಾಕತ್ತವ. ಅವ್ನು ಕೂಡ ಕುಸ್ತಿ ಬಿದ್ದುಬಿಟ್ಟವ ನೋಡ್ರಿ. ನಿಮ್ಮ ಟೀಚರ್ ಮುಂದೆ ಹೇಳ್ತಾನೆ ಸ್ವಲ್ಪ ಇದು ಮಾಡ್ತಾಳೆ. ಹಿಂಗಾಗಿ ಹಿಂಗೆ ಮುಂದೆ ಹೇಳ್ತಾನೆ ಅಂತೇಳಿ ಕಾಡ್ಸಾಕತ್ತಿದ್ದ. ಇಷ್ಟಂತೂ ಜಗಳಾಡಕ್ಕೆ ನಿಂತ್ಬಿಡ್ತಾರೆ. ಇಷ್ಟ ಹೆಚ್ಚು ಕಮ್ಮಿ ಅಂತಂದ್ರೆ ಚಾಲೋ ಮಾಡ್ಯಾರ ನೋಡ್ರಿ. ಆಮೇಲೆ ಚಹಾ ರೆಡಿ ಆಗಿತ್ತು, ಚಹಾ ಕುಡಿಯೋಕೆ ಬರ್ತಾರೆ ನೋಡ್ರಿ. ಈಗ ಇದಕ್ಕೆ ಅಂತಾರೆ ನೋಡ್ರಿ ಹೆಣ್ಮಕ್ಳು ಹಬ್ಬ ಅಂಥೇಳಿ. ಹೆಣ್ಮಕ್ಳಿಗೆ ಹಿಂಗೆ ಹೊಸ ಡ್ರೆಸ್, ಸರ, ಬಳಿ ಎಲ್ಲ ಹಾಕಿ ಹೂವು ಹಾಕಿ ಶೃಂಗಾರ ಮಾಡಿದರೆ ಇಷ್ಟೊಂದು ಕಳೆ ಆಕತಿ ಮನ್ಯಾಗ ಇಲ್ಕಿಲ್ಲ ಅಂತೇಳಿ ಮೆಹಂದಿ ಒಂದು ಹಾಕೊಂಡ್ಬಿಟ್ಟಿದ್ಲೆ ನಿನ್ನೆ ರಾತ್ರಿ. ಆಕೆಗೆ ಇಷ್ಟೊಂದು ಖುಷಿ ರೆಡಿ ಆಗೋದು ತೋರ್ಸಾಕತ್ತಾಳ ನೋಡ್ರಿ. ಬರೀ ನಮ್ದು ಅಡುಗೆ ಕಂಪ್ಲೀಟ್ ಮಾಡೋಣಂತ ಹೆಚ್ಚಿಟ್ಕೊಂಡನಿ. ಕಾಳೊಂದು ಪಟ್ ಪಟ್ ಒಗ್ಗರಣೆ ಹಾಕ್ತೀನಿ. ನಮ್ಮ ಗುಂಡಪ್ಪ ಚಹಾ ಕೊಡ್ಲಿ ಮೊದಲ, ಅಂದ್ರೆ ನಮ್ಮ ಕೆಲಸ ಆಕತಿ. ಕಾಳಂತೂ ಕುದ್ದು ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ಕೊಂಡೆ ನೋಡ್ರಿ. ಫಸ್ಟ್ ಎಣ್ಣೆನ ಕಾಯಕ್ಕೆ ಹಾಕಿಬಿಡ್ತೀನಿ ಫ್ರೆಂಡ್ಸ. ಫಸ್ಟ್ ಉರಿ ಹಚ್ಚಿದ್ದೆ, ಭಾಳ ಏರ್ ಕಾದ್ಬಿಟ್ಟಿತ್ತು. ಹೀಗಾಗಿ ಮತ್ತು ಗ್ಯಾಸ್ ಆರಿಸಿದೆ. ದಬರಿ ಎಲ್ಲ ಹೊತ್ತಾಕತ್ತವೆ. ಮತ್ತು ಎಣ್ಣೆ ಹಾಕಿದ್ದೆ ನೋಡ್ರಿ. ಈಗ ಎಣ್ಣೆ ಕಾದ್ಗಶಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಪಟಾಪಟ ಅಂತಂದ್ರೆ ಉಳ್ಳಾಗಡ್ಡಿ ಕಾಳು ಎಲ್ಲ ಹಾಕಿ, ನೀವು ಕೆಲವೊಬ್ಬರು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಬೋದು ಉಸ್ರಿಗೆ, ಒಬ್ಬರು ಉಳ್ಳಾಗಡ್ಡಿ ಒಗ್ಗರಣೆ ಕೊಡ್ತಾರೆ. ನಾ ಮಾತ್ರ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಾಕತ್ತೆ ನೋಡ್ರಿ. ಬರೀ ನೋಡೋಣ ಹೆಂಗೆ ಮಾಡೋದು ಅಂತೇಳಿ. ಎರಡು ಪಲ್ಯಕ್ಕೆ ಸೇಮ್ ಒಗ್ಗರಣೆ. ಖಾರನ ಕೊಟ್ಟಕ್ಕೆ ಸ್ವಲ್ಪ ಸಣ್ಣ ಜಾರ್ ಕೆಟ್ಬಿಟ್ಟೈತೆ ನಂದು. ಹಿಂಗಾಗಿ ಮಿಕ್ಸಿಗೆ ಹಾಕೋಕ್ಕಾಗಲಿಲ್ಲ. ಹಂಗೆ ದೇವ ಹಾಕಿಬಿಡ್ತೀನಿ. ನಮ್ಮ ಮನ್ಯಾಗಂತೂ ಹುಡುಗರು ಖಾರ ತಿನ್ನಂಗಿಲ್ಲ, ಇನ್ನೂ ಅನುಕೂಲ ಆಗ್ಬಿಡ್ತೈತಿ ಆರಿಶ್ ಹೋಗ್ಯಾಕ. ಸಾಸಿವೆ ಜೀರಿಗೆ ಚಟಪಟ ಅಂತಲ್ಲ, ಹಂಗೆ ಹಾಕ್ಬಿಡ್ತಾನೆ ನೋಡ್ರಿ. ಎರಡಕ್ಕೂ ಸೇಮ್ ಒಗ್ಗರಣೆ ಪಟಾಪಟ ಮುಗಿದ್ಬಿಡ್ತಾವೆ ಅವ್ರಿಗೆ. ಕರಿಬೇವು, ಹಸಿಕಾಯಿ, ಆಮೇಲೆ ಉಳ್ಳಾಗಡ್ಡಿ. ಸೊಪ್ಪಿನ ಕಾಳು ಇದ್ರಾಗ ಬಿಟ್ಬಿಡ್ತೀನಿ. ಇಷ್ಟ ಒಗ್ಗರಣೆ ಹಾಕ್ತೀನಿ. ರೆಡಿ ಕೊಡ್ಬೇಕಷ್ಟೆ. ಯಾಕಂದ್ರೆ ನಮಗೆ
ನಾವು ತಿನ್ನಂಗೆ ಇಲ್ಲ ಕಾಳು ಗೀಳು ಏನು ಪಲ್ಯ. ಹೀಗಾಗಿ ನೋಡ್ರಿ ಇದು ಅಷ್ಟ ಎಡಿ ಕೊಟ್ಟೈತಷ್ಟ ಮಾಡಿಬಿಡ್ತಾರೆ. ಈ ಮಕ್ಕಳಿಗೆ ಏನಾರ ತಿನ್ಸೋದು ಮಾಡೋದು ಅಂದ್ರೆ ಇಷ್ಟ ಕಷ್ಟ ಐತಿ, ಭಾರಿ ಕಷ್ಟ ನೋಡ್ರಿ. ಇದೇನು ತಿನ್ನಂಗೆ ಇಲ್ಲ ಅವು ತಿನ್ನೋದು ಬರೀ ಕುರ್ಕೋರಿ ಅವು ಇವು ಇಂಥ ಚಾಕ್ಲೇಟ ಬಿಸ್ಕೆಟ ಇದು ಬಿಟ್ರೆ ಅವರಿಗೆ 2 ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತೈತಿ. ಹಬ್ಬ ನೀವು ಏನಾರ ಮಾಡಿದಾಗ ಪಜಿತಿನ ಹಿಡಿಸ್ಬಿಡ್ತಾರೆ ನಮ್ಗೆ. ದಿನ ಆದ್ರೆ ಅವ್ರು ಕೇಳಿದ್ ಮಾಡಿಕೊಡ್ತೇವಿ. ಹಬ್ಬ ನೀವು ಬಂದಾಗ ಎಡಿದಾರ ಮಾಡಬೇಕಂತೇಳಿ ಮಾಡ್ತಿರ್ತೇವೆ. ಇಷ್ಟರ ಮಾಡ್ಯಾರ ತಡಿ ಅಂತೇಳಿ ತಿನ್ನಂಗೆ ಇಲ್ಲ. ಆಪ ಬಿಲ್ ಕರೆಂಟ್ ಬಿಲ್ ಜೀರೋ ಗೃಹಲಕ್ಷ್ಮಿ. ಇದು ಗೃಹಲಕ್ಷ್ಮಿ ಅಲ್ಲ. ಎಣ್ಣೆ ಸಾಸಿವೆ ಜೀರಿಗೆ ಕಾಳು ಹಾಕಿ ಆಮೇಲೆ ಉಳ್ಳಾಗಡ್ಡಿದು ಹಾಕಿಂದ ಕಾಳು ಹಾಕಿ ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು. ಹೋಗಪ್ಪ ₹1 ಕಟ್ಟಬೇಕಾಗಿದ್ದಲ್ಲ ಅದು. 9 ರೂಪಾಯಿ ನಮ್ದು ಜಾಸ್ತಿ ಕಟ್ಟಿದ್ದು. ಅರಿಶಿನ ಪುಡಿ, ಇದಕ್ಕೆ ಬೆಲ್ಲ ಆಗಲಿ ಸಕ್ಕರೆ ಹಾಕಲಿ ಹಾಕಂಗಿಲ್ಲ. ಬೇಕಿದ್ದವರು ಸ್ವಲ್ಪ ಹಾಕೋರಿ, ಬ್ಯಾಡಿದ್ದವರು ಸ್ಕಿಪ್ ಮಾಡ್ಕೊರಿ. ನಾನು ಹಾಕಂಗಿಲ್ಲ ನೋಡ್ರಿ. ಹರಿಬಾರ್ದಪ್ಪ. ಎರಡಕ್ಕೂ ಸ್ವಲ್ಪ ಉಪ್ಪು ಖಾರ ಹಿಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ರಿ. ಇಷ್ಟ ಪಲ್ಯ ರೆಡಿ ಆಯ್ತು. ನಾನು ಉಳ್ಳಾಗಡ್ಡಿ ಒಗ್ಗರಣೆ ಹಾಕ್ತೀನಿ. ನೀವು ಬೆಳ್ಳುಳ್ಳಿ ಒಗ್ಗರಣೆ ಅದು ಹಾಕ್ಬೋದು, ನಿಮ್ಮ ಇಷ್ಟ. ಒಗ್ಗರಣೆನ ಬಾಯಿ ಮುಚ್ಚಿಬಿಡ್ತೀನಿ. ಕುದಿಯೋದು ಇಷ್ಟ. ಲಾಸ್ಟಿಗೆ ಕೊತ್ತಂಬರಿ ಒಂದು ಹಾಕ್ಬಿಟ್ನೆ ಮುಗೀತು ಒಗ್ಗರಣೆ. ಈಗ ನನ್ನ ಮಗಳಿಗೆ ಡಬ್ಬಿ ಕಟ್ಕೊಂಡು ಹೋಗಕ್ಕೆ ಏನು ಹೇಳ್ತಾರೆ ಏನು ಹುಡುಗರಿಗೆ ಕಟ್ಟೋದು ಮಾಡೋದು ಅಂತಂದ್ರೆ ದೊಡ್ಡ ಸಮಸ್ಯೆ ನೋಡ್ರಿ. ಸ್ಪೆಷಲ್ಲು ವೆರೈಟಿನ ಇರಬೇಕು ಇವರಿಗೆ. ನೆಕ್ಸ್ಟ್ ನಾಗಪ್ಪಗೆ ಕೊಕ್ಕ ಬತ್ತಿ ಹಂಗ್ನೂಲ ಮಾಡಾಕತ್ತಾನ ನೋಡ್ರಿ. ಹಂಗ್ನೂಲಿಗೆ ಅರಿಶಿನ ಕುಂಕುಮ ಹಚ್ಬೇಕು, ಕೊಕ್ಕ ಬತ್ತಿಗೂ ಅರಿಶಿನ ಕುಂಕುಮನ ಹಚ್ಬೇಕು. ರೆಡಿ ಮಾಡಾಕತ್ತಾನ ನೋಡ್ರಿ. ನೆಕ್ಸ್ಟ್ ಇನ್ನು ನಾಗಪ್ಪನ ಪೂಜೆ ಒಂದು ಎಡಿ ಮಾಡಿಟ್ಕೊಂಡು ನಾಗಪ್ಪಗೆ ಪೂಜೆನ ಮಾಡಿ ಹಾಲು ಒಯ್ದ್ಬಿಡೋಣಂತೆ.
ಹಾಲು ಹೋದ್ರೆ ಹೋಗ್ಬೇಕು. ಸ್ನೇಹಿತರೆ ನಮ್ಮ ಎಡಿನ ಮಾಡಾಕತ್ತೇನೆ ನೋಡ್ರಿ. 2 ಪ್ಲೇಟಿಗೆ ಮಾತ್ರ 2 ಎಡಿಗೆ ಸಪ್ಪನ ಕಾಳು ಇಟ್ಟೇನೆ, ಹೇಳಿದ್ನಲ್ಲ ನಾಗಪ್ಪಗೆ ಮತ್ತು ಗುಡಿ ಎಡಿಗೆ ಅಂಥೇಳಿ. ನೆಕ್ಸ್ಟ್ ಹೆಸರು ಕಾಳು, ಒಂದಿಯಾರ ಕಟ್ಟಿಟ್ಕೋರಿ, ಹಂಗನಾರ ಕಟ್ಟಿಟ್ಕೋರಿ. ಒಟ್ಟು ಹಳ್ಳಿಟ್ಟು ಮಾತ್ರ ರೆಡಿ ಆಗೈತೆ ನೋಡ್ರಿ. ಬಂದ್ ಮಾಡೋದು ಇದು ಮಾಡೋದು ಮಾಡೋಣ ಆನ್ ಮಾಡಿ ಇಲ್ಲಿ ಇಷ್ಟೇ ಹಿಡ್ಕೊಂಡು. ಆರತಿ ಅಕ್ಕ, ಅಮ್ಮ ಅಕ್ಕ, ಅಂಜು ಅಕ್ಕ, ಅನು, ಅಪ್ಪು, ಇಷ್ಟನ್ನ ಎಡಿ ಅನ್ಕೋಬೇಡ್ರಿ ಸ್ನೇಹಿತರೆ. ನಾವು ಅಳ್ಳು ಬೇಕಲ್ಲ, ಮೇನ್ ಅಳ್ಳು ನೋಡ್ರಿ. ಅಳ್ಳು ಹುರಿದಿಲ್ಲಲ್ಲ, ಈಗಿನ ಜೋಳ ಅಳ್ಳನ್ನು ಹುರಿಯಾಕೆ ರೆಡಿ ಮಾಡೋದು ಅಷ್ಟೊಂದು ನಮಗೂ ಮಾಹಿತಿ ಇಲ್ಲ. ಈಗ ಅದ್ರ ಸಲುವಾಗಿ ನಾವು ಚುಮ್ಮರಿನ ರೆಡಿ ಮಾಡಿಬಿಡ್ತೀವಿ. ತಂದೇವ ನೈವೇದ್ಯ ಮಾಡೋಕೆ ಎಡೆ ಒಂದು ಮಾಡಿಟ್ಟೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಪೂಜೆ ಒಂದು ಮಾಡಿಬಿಡ್ತೇನೆ. ಪೂಜೆ ಅಂತ ಜಗಲಿ ಮೇಲೆಲ್ಲ ಮುಗ್ದೈತಿ. ಇಲ್ಲೇ ಪಡ್ಸಲಿ ಒಳಗನ ಅದೇ ಈ ಪ್ರತಿ ಸರಿನೂ ಜಗಲಿ ಮುಂದನ ಹಾಲು ಹೊಯ್ತಿದ್ದೆ. ಈ ಸಲ ಹುಡುಗರು ಎಲ್ಲ ಕರೆದಿದ್ನೆಲ್ಲ, ಅಂದ್ರೆ ಪ್ರತಿ ಸರಿನೂ ಕರಿತೇವೆ. ಆದರೆ ಈ ಸಲ ಸ್ವಲ್ಪ ವಿಡಿಯೋ ಮಾಡೋ ಸಲುವಾಗಿ ಅಂಥೇಳಿ ಅಷ್ಟೂ ಇಲ್ಲಿ ಕುಂದರ್ಸಿ ಹಾಲು ಹೊಯ್ಯಾಕೆ ಚಂದ ಆಕತಿ ಅಂಥೇಳಿ ಪಡ್ಸಲಿ ಒಳಗೆ ಮನೆ ಹಾಕಿ, ಮನೆ ಮೇಲೆ ನಾಗಪ್ಪಗೆ ಬುಟ್ಟಿ ಒಳಗೆ ನಾಗಪ್ಪ ಇಟ್ಟೆ, ಮತ್ತು ಕುಂಬಳ ಎಲೆ ಒಳಗೆ ಇಟ್ಟು ಹಾಲು ಹೊಯ್ಯಾಕೆ ಸಜ್ಜು ಮಾಡೇವಿ ನೋಡ್ರಿ. ಎಲ್ಲರೂ ಮಣ್ಣಿನ ನಾಗಪ್ಪನ ಮೇಲೆ ಹಾಲು ಹೊಯ್ತಾರಲ್ಲ, ಹಂಗೆ ನಾವು ಬೆಳ್ಳಿ ನಾಗಪ್ಪನ ಮೇಲೆ ಹಾಲು ಹೊಯ್ತೀವಿ ಇವತ್ತು ಗೌಡ್ರು ಅಂಥೇಳಿ. ಈಗ ಹಾಲು ಹೊಯ್ಯಾಕೆ ಹಾಲು, ನೀರು, ಕೊಬ್ಬರಿ ಬಟ್ಲ, ಎಲೆ ಅಡಿಕೆ, ಆಮೇಲೆ ಎಲೆ ಅಡಿಕೆನೇ ಮುಂದಿಡ್ತೀವಿ. ಈ ಹುಡುಗರು ಗದ್ದಲ ಎಬ್ಬಿಸ್ತಾವಂತೆ, ಸೊ ಒಂದೊಂದು ಗಣಿ ತಂದು ಇಟ್ಕೊಳಕತ್ತೀನಿ. ಅಷ್ಟರೊಳಗೆ ನಮ್ಮ ಗೌರಿ ಶಪ್ಪ ಅಂತರೂ ಇದಕ್ಕೆ ಸರಿಯಾಗಿ ಬಂದು ನಿಂದ್ರೋದೇ ಇಲ್ಲ. ಈಗ ಇಷ್ಟೂರು ಕುಂತಾರ, ಪೂಜೆ ಮಾಡಿ ಹೂವೆಲ್ಲ ಏರಿಸಿ ಉದಿನ ಕಡ್ಡಿ ಬೆಳಗಿದೆ. ಇನ್ನು ಹಾಲು ಹೊಯ್ತೀನಿ ನೋಡ್ರಿ. ಬರ್ರಿ ಯಾವ ರೀತಿ ಹಾಲು ಹೊಯ್ದಂತ ನೋಡೋಣಂತ. ನೀವು ಯಾವ ರೀತಿ ಹಾಲು ಹೊಯ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಮಗೆ ಸ್ಟಾರ್ಟ್ ಮಾಡೋಣಂತ. ಹಾಕುವ ದೇವ್ರ ಪಾಲ್, ದಿನ್ರ ಪಾಲ್, ಗುರು ಹಿರಿಯರ ಪಾಲ್, ಕಿರಿಯರ ಪಾಲ್, ಅಜ್ಜನ ಪಾಲ್, ಅಮ್ಮನ ಪಾಲ್, ಎಲ್ಲಾರ ಪಾಲ್, ಸರ್ವ ಬಳಗದ ಪಾಲ್, ನಾಗಪ್ಪನ ಪಾಲ್, ಎಲ್ಲಾರ್ದು ಪಾಲ್. ನೀರು ಹಾಕಿ ನೋಡಿ. ದೇವ್ರ ಪಾಲ್, ದಿನ್ರ ಪಾಲ್, ಗುರು ಹಿರಿಯರ ಪಾಲ್, ಕಿರಿಯರ ಪಾಲ್, ಸರ್ವ ಬಳಗದ ಪಾಲ್, ಎಲ್ಲಾರ ಪಾಲ್, ನಾಗಪ್ಪನ ಪಾಲ್. ಕಡೆಯಲ್ಲ ತೊಳ್ಕೊರಿ. ಅಷ್ಟು ನೀರು ಹಾಕ್ತಾರ. ಏನು ಮಾಡಿದಿ ಅವಕ್ಕ? ತಡಿ ತಡಿ, ಅಷ್ಟೇ ಇದೆ, ಅಷ್ಟೇ ಕುಂದಿರಿ ನೀವು. ಕೈ ಮುಗಿರಿ ಎಲ್ಲರೂ. ಪೂಜೆ ಆಗೈತಿ. ಪೂಜೆ ಆಗೈತಿ. ಸರಿ ಇಲ್ಲ, ಇನ್ನೂ ಆಯ್ತು. ಮಕ್ಕಳೆಲ್ಲ ಬಂದಿದ್ರಲ್ಲ, ಮಕ್ಕಳದ ಸ್ಕೂಲ್ ಟೈಮ್ ಆಗಿತ್ತು. ಹೀಗಾಗಿ ಅವ್ರು ಹಾಲು ಹೋದೆ. ಮತ್ತು ಅಂದ್ರೆ ಫಸ್ಟ್ ಇವತ್ತು ನಾ ಹಾಲು ಹೊಯ್ಯತ್ತಿದ್ದೆ. ಅವ್ರ ಮನ್ಯಾಗೂ ಹಾಲು ಹೊಯ್ದಿತ್ತು. ನಾ ಕರೆದಿದ್ದಕ್ಕೆ ಬಂದಿದ್ದು ಹುಡುಗರು. ಆಮೇಲೆ ಅವ್ರ ಅಮ್ಮ ಅವ್ರವ್ರು ಎಲ್ಲರೂ ಬಂದು ಕರೆಯಾಕತ್ರ. ಮತ್ತು ನಮ್ಮ ಅಕ್ಕನೂ ಬಂದು ಕರೆದ್ಲು, ನೀವು ಬರ್ರಿ ಹಾಲು ಹೋದೋ ಬರ್ರಿ ಅಂತೇಳಿ. ಹಿಂಗಾಗಿ ನಾಷ್ಟ ಏನು ಮಾಡಲಿಲ್ಲ ಅವರು. ಹಂಗೆ ಹಾಲು ಹೊಯ್ಯಕ್ಕೆ ಹೋದ್ರೆ ನಾನು ದೇವ್ರ ಜಗಲಿ ಮುಂದೆ ಎಡೆ ಹಿಡಿಯಾಕತ್ತೇನೆ ನೋಡ್ರಿ. ಫ್ರೆಂಡ್ಸ, ನಿಮ್ಮ ಕಡೆ ನಾಗರ ಪಂಚಮಿನ ಯಾವ ರೀತಿ ಆಚರಿಸಿದ್ರಿ ಅಂಥೇಳಿ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾವಂತೂ ಇಷ್ಟ ಮಾಡೇವು ನೋಡ್ರಿ. ಫ್ರೆಂಡ್ಸ,
ಆಲ್ಮೋಸ್ಟ್ ಅಲ್ಲೆಲ್ಲ ಹಾಲು ಒಯ್ದು ಆಮೇಲೆ ಪೂಜೆ ಇಡಿ ಅಡುಗೆ ಎಲ್ಲನೂ ಮುಗೀತು ನೋಡ್ರಿ. ಮಕ್ಕಳು ಹಾಲು ಹೋದು ನಾಷ್ಟದು ಮಾಡ್ಕೊಂಡು ಸ್ಕೂಲಿಗೆ ಹೋಗಿಬಿಟ್ರೆ ಇನ್ನು ನಾನು ನಾಷ್ಟ ಮಾಡ್ಬೇಕು. ನಾಷ್ಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಮೇಲೆ ಬಾಂಡೆ ಅದು ಅದಾವ, ಇನ್ನೂ ಕಸ ಎಲ್ಲ ಹೊಡಿಬೇಕು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣಂತೆ.